ಮತ್ತಾಯ 23ರಲ್ಲಿ See in verse 25. 25ರಲ್ಲಿ ನೀವು ನೋಡಿ. First certificate is everything they teach is correct. ಮೊದಲನೇ ಸರ್ಟಿಫಿಕೇಟ್ ಏನು, ಅವರು ಹೇಳೋದೆಲ್ಲ ಸರಿಯಾಗಿದೆ. Second certificate ಎರಡನೇ ಸರ್ಟಿಫಿಕೇಟ್ ಏನು, verse 25. 25ರಲ್ಲಿ You clean the outside of the cup and the dish, but the inside is full of robbery and self-indulgence. ನಿಮ್ಮ ಪಂಚಪಾತ್ರೆ ಬಟ್ಟಲು ಇವುಗಳ ಹೊರಭಾಗವು ಶುಚಿ ಮಾಡುತ್ತೀರಿ, ಆದರೆ That means he was saying your outer life is very clean, but your inner life is all dirty. ಆದರೆ ಇಲ್ಲಿ ಹೇಳ್ತಾ ಇದ್ರೆ ನೀವು ಅದರ ಅರ್ಥ ಏನಂದ್ರೆ ನಿಮ್ಮ ಒಳ ಜೀವಿತ ಸರಿಯಾಗಿಲ್ಲ, ಆದರೆ ಹೊರಗಿನ ಜೀವಿತ ಸರಿಯಾಗಿದೆ ಅಂತ. Okay, forget the inner life. ಈ ಒಳಗಿನ ಜೀವಿತ ಬಿಟ್ಟುಬಿಡೋಣ. But isn't this a good certificate that your outer life is good? ಇಲ್ಲಿ ಒಂದು ಒಳ್ಳೆ ಸರ್ಟಿಫಿಕೇಟ್ ಅಲ್ವಾ ನಿಮ್ಮ ಹೊರಗಿನ ಜೀವಿತ ಸರಿ ಇದೆ ಅಂತ ಹೇಳುವಂತದ್ದು. You're not committing adultery, you're not stealing. ನೀವು ವ್ಯಭಿಚಾರ ಮಾಡ್ತಾ ಇಲ್ಲ, ಕಳ್ಳತನ ಮಾಡ್ತಾ ಇಲ್ಲ. You're not going around harming others. ಯಾರಿಗೂ ಕಷ್ಟ ಕೊಡ್ತಾ ಇಲ್ಲ. Isn't that a good testimony? ಇದು ಒಳ್ಳೆ ಸಾಕ್ಷಿ ಅಲ್ವಾ? So two good testimonies the Pharisees had from Jesus' certificate. ಯೇಸು ಸ್ವಾಮಿ ಕೊಟ್ಟಂತ ಸರ್ಟಿಫಿಕೇಟ್ ಪ್ರಕಾರ ಈ ಎರಡು ಒಳ್ಳೆ ಗುಣಗಳಿತ್ತು ಪರಿಸರದಲ್ಲಿ. ಒಂದು, everything you teach is correct. ನೀವು ಏನೆಲ್ಲ ಬೋಧಿಸ್ತಿರೋ ಅದೆಲ್ಲ ಸರಿಯಾಗಿದೆ. Your external life is very good. ನಿಮ್ಮ ಹೊರಗಿನ ಜೀವಿತ ಚೆನ್ನಾಗಿದೆ. That is the testimony Jesus will give to many Christian churches and Christians today. ಬಹಳಷ್ಟು ಕ್ರೈಸ್ತರಿಗೆ, ಕ್ರೈಸ್ತ ಸಭೆಗಳಿಗೆ ಇವತ್ತು ಯೇಸು ಸ್ವಾಮಿ ಕೊಡುವಂತ ಸರ್ಟಿಫಿಕೇಟ್ ಇದೆ ಆಗಿದೆ. You are not in some dead denomination that is preaching all false teaching. ಸುಳ್ಳು ಬೋಧನೆಗಳನ್ನು ಮಾಡುವಂತ ಸತ್ತ ಸಭೆಗಳಲ್ಲಿ ನೀವಿಲ್ಲ. You preach about being born again. ನೀವು ಹೊಸದಾಗಿ ಹುಟ್ಟೋದ್ರ ಬಗ್ಗೆ ಬೋಧನೆ ಮಾಡ್ತೀರಾ. You preach about water baptism. ನೀರಿನ ದೀಕ್ಷಾಸ್ನಾನದ ಬಗ್ಗೆ ಪ್ರಚಾರ ಮಾಡ್ತೀರಾ. You preach about holiness. ನೀವು ಪವಿತ್ರ ಜೀವಿತದ ಬಗ್ಗೆ ಕೂಡ ಬೋಧನೆ ಮಾಡ್ತೀರಾ. And your external life is good. You don't kill anybody. ನೀವು ಯಾರಿಗೂ ಕೊಲೆ ಮಾಡೋದಿಲ್ಲ, ಹೊರಗಿನ ಜೀವಿತ ಚೆನ್ನಾಗಿದೆ. You don't commit adultery. ನೀವು ವ್ಯಭಿಚಾರ ಮಾಡೋದಿಲ್ಲ, you don't steal, ಕಳ್ಳತನ ಮಾಡೋದಿಲ್ಲ. But the inside of your life is all filthy. ಒಳಗಿನ ಜೀವಿತ ಬಹಳ ದುಷ್ಟಕರವಾಗಿದೆ. So what is the Lord saying to many Christians today? ಬಹಳಷ್ಟು ಕ್ರೈಸ್ತರಿಗೆ ಏನು ಹೇಳ್ತಾರೆ? Your doctrine is all correct. ನಿಮ್ಮ ಬೋಧನೆ ಸರಿಯಾಗಿದೆ. Your external life is very impressive. ನಿಮ್ಮ ನಡವಳಿಕೆ, ಹೊರಗಿನ ಜೀವಿತ ಬಹಳ ಚೆನ್ನಾಗಿದೆ. Your inside is all dirty. ಒಳಗೆ ಬಹಳ ಅಶುದ್ಧತೆ ಇದೆ. See, it says here. ಇಲ್ಲಿ ಹೇಳ್ತಾ ಇದ್ದಾರೆ. Your external cup, outside of the cup is clean. ಪಂಚಪಾತ್ರೆ ಹೊರಭಾಗ ಶುದ್ಧವಾಗಿದೆ. Inside is full of self-indulgence. ಒಳಗೆ ಸುಲುಕೊಂಡವುಗಳಂತ ಇಹಭೋಗ ಪದಾರ್ಥಗಳಿಂದ ತುಂಬಿಕೊಳ್ಳುತ್ತೆ. You only think of yourself. ಒಳಗಿನ ಜೀವಿತದಲ್ಲಿ ನೀವು ಸ್ವಾರ್ಥಿಗಳಾಗಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತೀರಾ. Whatever lust will satisfy you, you think about that in your mind. ಇಹಭೋಗಗಳು ನೀವು ಆ ಒಂದು ಮೋಹದಲ್ಲಿ ನೆಲೆಗೊಂಡಿರ್ತೀರಾ. You don't let other people see it because outside you are a very holy person. ನೀವು ಬೇರೆ ಯಾರು ನೋಡಬಾರದು, ಆದ್ರೆ ಹೊರಗಿನ ಜೀವಿತ ಶುದ್ಧವಾಗಿರುತ್ತೆ. What is going to be the eternal destiny of such people? ಅಂಥವರ ಒಂದು ನಿತ್ಯತ್ವದ ಮಾರ್ಗ ಏನಾಗಿರುತ್ತೆ ಕೊನೆ? Whose doctrine is all correct. ಅವರ ಬೋಧನೆಗಳು ಸರಿಯಾಗಿದೆ. And whose external life is very good. ಹೊರಗಿನ ಜೀವಿತ ಬಹಳ ಚೆನ್ನಾಗಿದೆ. That even Jesus can certify it. ಯೇಸು ಸ್ವಾಮಿ ಕೂಡ ಅವರಿಗೆ ಸರ್ಟಿಫಿಕೇಟ್ ಕೊಡ್ತಾರೆ. Their inner life is dirty. ಆದ್ರೆ ಒಳ ಜೀವಿತ ಅಶುದ್ಧವಾಗಿದೆ. What is the eternal fate of such people? ಅಂಥವರ ಗುರಿ, ನಿತ್ಯತ್ವದ ಗುರಿ ಏನಾಗಿರುತ್ತೆ ಕೊನೆ? Verse 33. 33ರಲ್ಲಿ ಇದೆ. How can you escape going to hell? ನರಕ ದಂಡನೆಯಿಂದ ಹೇಗೆ ತಪ್ಪಿಸಿಕೊಂಡಿರಿ? How will you escape the judgment of hell? ಆ ಒಂದು ನರಕ ದಂಡನೆಯನ್ನು ಹೇಗೆ ತಪ್ಪಿಸಿಕೊಳ್ತೀರಾ ನೀವು? How many Christians believe that? ಎಷ್ಟು ಕ್ರೈಸ್ತರು ಇದನ್ನು ನಂಬುತ್ತಾರೆ? How many Christians whose doctrine is all correct? ಬಹಳಷ್ಟು ಹೆಚ್ಚಿನ ಅಂಶ ಕ್ರೈಸ್ತರು ಅವರ ಬೋಧನೆ ಸರಿಯಾಗಿರುತ್ತೆ. External life is very good. ಹೊರಗಿನ ಜೀವಿತ ಬಹಳ ಚೆನ್ನಾಗಿದೆ. But internal life is filthy. ಒಳಗಿನ ಜೀವಿತ ಅಶುದ್ಧವಾಗಿದೆ. How many such Christians believe that Jesus will send them to hell? ಎಷ್ಟು ಕ್ರೈಸ್ತರು ಇದನ್ನು ನಂಬುತ್ತಾರೆ ಯೇಸು ಸ್ವಾಮಿ ಅವರನ್ನ ನರಕಕ್ಕೆ ಕಳಿಸ್ತಾರೆ ಅಂತ? I'll tell you, the devil does not want you to read such chapters. ನಾನು ಹೇಳ್ತೀನಿ, ಸೈತಾನನು ನೀವು ಈ ವಚನಗಳನ್ನು ಓದಲಿಕ್ಕೆ ಬಿಡೋದಿಲ್ಲ. You know what the devil keeps telling people? ಏನು ಹೇಳ್ತಾ ಇರ್ತಾನೆ ಗೊತ್ತಾ ಸೈತಾನ ಜನರಿಗೆ? You're all right, nothing will happen to you. ಏನು ಆಗೋದಿಲ್ಲ, ಭಯಪಡಬೇಡಿ. Let me show you something that Jesus said about Satan in Luke chapter 8. ಲೂಕ 8ರಲ್ಲಿ, John 8, sorry. ಯೋಹಾನ 8ರಲ್ಲಿ ಯೇಸು ಸ್ವಾಮಿ ಸೈತಾನನ ಬಗ್ಗೆ ಏನು ಹೇಳಿದನು ನೋಡಿ. John 8, Jesus said these words. ಯೋಹಾನ 8ರಲ್ಲಿ ಯೇಸು ಸ್ವಾಮಿ ಹೀಗೆ ಹೇಳಿದರು. He told Pharisees, these same type of Pharisees, ಫರಿಸಾಯರಿಗೆ ಹೀಗೆ ಹೇಳಿದರು. he told them, ಅವರಿಗೆ ಹೀಗೆ ಹೇಳಿದರು. John 8:44. ಯೋಹಾನ 8:44ರಲ್ಲಿ. See, you read in verse 13, he's speaking to the Pharisees. 13ನೇ ವಚನದಲ್ಲಿ ನಾವು ನೋಡ್ತೀವಿ, ಅವರು ಪರಿಸರರಿಗೆ ಮಾತಾಡ್ತಾ ಇದ್ರು. Pharisees and Jesus were having a conversation. ಇಲ್ಲಿ ಒಂದು ಸಂಭಾಷಣೆ ಪರಿಸರರಿಗೂ ಮತ್ತು ಯೇಸು ಸ್ವಾಮಿಗೂ. The whole chapter is talking to the Pharisees. ಇಲ್ಲಿ ಪೂರ್ಣ ಅಧ್ಯಾಯದಲ್ಲಿ ನಾವು ನೋಡ್ತೀವಿ ಪರಿಸರ ಹತ್ರ ಮಾತಾಡ್ತಾ ಇದ್ದಾರೆ. And what does he tell the Pharisees? ಏನು ಹೇಳ್ತಾ ಇದ್ದಾರೆ ಇಲ್ಲಿ ಪರಿಸರಿಗೆ? Verse 44. 44ರಲ್ಲಿ, your father is the devil. ಸೈತಾನನು ನಿಮ್ಮ ತಂದೆ. To whom is he saying it? ಯಾರಿಗೆ ಹೇಳ್ತಾ ಇದ್ದಾನೆ? To people whose doctrines are all correct. ಯಾರಿಗೆ ಅವರ ಬೋಧನೆ ಎಲ್ಲ ಸರಿಯಾಗಿದೆ. Whose external life is good. ಅವರ ಹೊರ ಜೀವಿತ ಸರಿಯಾಗಿದೆ. But whose internal life is dirty. ಹಾಗೆ ಅವರ ಒಳ ಜೀವಿತ ಅಶುದ್ಧವಾಗಿದೆ. He says your father is the devil. ಅವರಿಗೆ ಏನು ಹೇಳ್ತಾ ಇದ್ದಾನೆ? ಸೈತಾನನು ನಿಮ್ಮ ತಂದೆ. And naturally you will do what your father wants you to do. ನೀವು ನಿಮ್ಮ ತಂದೆ ಏನು ಇಚ್ಛೆ ಪಡ್ತಾನೋ ಅದನ್ನ ಮಾಡ್ತಾ ಇದ್ದೀರಾ ನೀವು. See what he tells about the devil.
ಸೈತಾನನ ಬಗ್ಗೆ ಏನು The last part of that verse. ಆ ವಚನದ ಕಡೆಯ ಭಾಗ. When the devil speaks a lie, he's speaking from his own nature. ಅದನ್ನು ಸ್ವಭಾವಾನುಸಾರವಾಗಿ ಸುಳ್ಳಾಡುತ್ತಾನೆ ಅಂತ ಹೇಳ್ತಾರೆ. Satan is a liar and the father of lies. ಇಲ್ಲಿ ಏನ್ ತೋರಿಸುತ್ತೆ, ಸೈತಾನನು ಸುಳ್ಳುಗಾರನು, ಎಲ್ಲ ಸುಳ್ಳುಗೂ ತಂದೆಯಾಗಿದ್ದಾನೆ. Have you read that verse? ಆ ವಚನವನ್ನು ಓದಿದ್ರಾ? Every lie in the world, Satan is the father. ಈ ಲೋಕದಲ್ಲಿರುವಂತ ಎಲ್ಲ ಸುಳ್ಳಿಗೆ ಸೈತಾನನೇ ತಂದೆ. But you know the father cannot produce a child without a mother. ಒಬ್ಬ ತಂದೆ ತಾಯಿ ಇಲ್ದೇನೆ ಮಗುವನ್ನ ಹುಟ್ಟಿಸ್ಲಿಕ್ಕೆ ಸಾಧ್ಯವಿಲ್ಲ. So Satan is seeking for mothers. ಇವಾಗ ಸೈತಾನ ಏನ್ ಮಾಡ್ತಾ ಇದ್ದಾನೆ, ತಾಯಂದಿರನ್ನು ಹುಡುಕ್ತಾ ಇದ್ದಾನೆ. In you and me, he's trying to get a mother. ನಿಮ್ಮಲ್ಲಿ ನನ್ನಲ್ಲಿ ಒಂದು ತಾಯಿಯನ್ನ ಹುಡುಕ್ತಾ ಇದ್ದಾನೆ. He'll produce the lie. ಆತನು ಒಂದು ಸುಳ್ಳನ್ನ ಹುಟ್ಟಾಕ್ತಾನೆ. But he wants you to be the mother, so you say it with your tongue. ಯಾಕೆ ಅಂದ್ರೆ ನೀವು ತಾಯಿ ಆಗ್ಬೇಕು ಅಂತ ಆತ ಬಯಸ್ತಾನೆ. ಯಾಕಂದ್ರೆ ನೀವು ಆ ಸುಳ್ಳನ್ನ ಹೇಳಬೇಕು. ನೀವು do you know that in your life, every lie that you ever spoke from your childhood, ನಿಮ್ಮ ಮಗುವಾಗಿದ್ದಾಗಲಿಂದ ಇಲ್ಲಿಯವರೆಗೆ ನೀವು ಯಾವುದೆಲ್ಲ ಸುಳ್ಳು ಹೇಳಿದಿರೋ, all the lies you told your mother and father when you were small, ನೀವು ಮಕ್ಕಳಾಗಿದ್ದಾಗ ತಂದೆ ತಾಯಿಗೆ ಸುಳ್ಳು ಹೇಳಿರಬಹುದು. all the lies you told in your office, ನಿಮ್ಮ ಆಫೀಸ್ನಲ್ಲಿ all ಸುಳ್ಳು the lies ಹೇಳಿರಬಹುದು. you told your friends, ನಿಮ್ಮ ಸ್ನೇಹಿತರಿಗೆ ಸುಳ್ಳು ಹೇಳಿರಬಹುದು. the devil was the father of all those children, all those lies, ಸೈತಾನನು ಈ ಎಲ್ಲ ಸುಳ್ಳುಗಳಿಗೆ ಮಕ್ಕಳಿಗೆ ತಂದೆಯಾಗಿದ್ದ. and you were the mother. ನೀವು ತಾಯಿಯಾಗಿದ್ದೀರಾ. These are people, the Pharisees, he's saying that. ಈ ಪರಿಸರ ಬಗ್ಗೆ ಇದನ್ನ ಹೇಳ್ತಾ ಇರೋದು ಯೇಸು ಸ್ವಾಮಿ. Jesus said here, Satan has been a liar from the beginning. ಪ್ರಾರಂಭದಿಂದನೂ ಸೈತಾನನು ಸುಳ್ಳುಗಾರನಾಗಿದ್ದಾನೆ. So let us see in the beginning, what is the first lie that Satan said? ಸೈತಾನನು ಹೇಳಿದ ಮೊದಲ ಸುಳ್ಳು ಯಾವುದು ಪ್ರಾರಂಭದಲ್ಲಿ ನಾವು Very ನೋಡೋಣ. important to see it. ಇದು ನೋಡೋದು ಬಹಳ ಮುಖ್ಯ. In Genesis chapter 3, we are told the first lie written in the Bible. ಬೈಬಲ್ನಲ್ಲಿ ಬರೆದ ಮೊದಲ ಸುಳ್ಳು ಹೇಳಿದಾತನು ಆದಿಕಾಂಡ 3ರಲ್ಲಿದೆ. Not the Bible is saying it, but the Bible is saying what Satan said. ಬೈಬಲ್ನಲ್ಲಿ ಅದು ನಮೂದಿಸಲ್ಪಟ್ಟಿದೆ, ಸೈತಾನನು ಹೇಳಿದ ಸುಳ್ಳು. There's no lie in the Bible, but the Bible describes the lie that Satan said. ಬೈಬಲ್ನಲ್ಲಿ ಸುಳ್ಳು ಬರೆಯಲ್ಪಟ್ಟಿಲ್ಲ, ಅದು ಅವನು ಏನು ಸುಳ್ಳು ಹೇಳಿದ ಅದು ಬರೆಯಲ್ಪಟ್ಟಿದೆ. That is the first lie mentioned in the Bible. ಆ ಒಂದು ಸುಳ್ಳು ಇಲ್ಲಿ ನಮೂದಿಸಲ್ಪಟ್ಟಿರುವಂತದ್ದು. And what is that lie? ಏನು ಅದು ಸುಳ್ಳು? Listen carefully. ಇಲ್ಲಿ ಜಾಗರೂಕತೆಯಿಂದ ಕೇಳಿ. Genesis 3. ಆದಿಕಾಂಡ 3. He came through the serpent to Eve and said, "Has God told you you cannot eat from some tree here?" ಸರ್ಪನ ಮುಖಾಂತರ ಆತನು ಬಂದು ಇದರಲ್ಲಿ ಯಾವುದೋ ಹಣ್ಣು ತಿನ್ನಬಾರದು ಅಂತ ದೇವರು ಹೇಳಿದನ. The woman said, "Yes, this tree of knowledge of good and evil." ಆ ಸ್ತ್ರೀ ಹೇಳಿದಳು, ಹೌದು ಇದು ಹಣ್ಣು ತಿನ್ನಬಾರದು If ಅಂತ I ಹೇಳಿದನು. eat from it, God said, "I'll die." ಇದರಿಂದ ನಾನು ತಿಂದ್ರೆ ದೇವರು ಹೇಳಿದರೆ ನಾನು ಸಾಯ್ತೀನಿ And ಅಂತ. the serpent said, verse 4, "You will definitely not die." ಆದ್ರೆ ಸೈತಾನ ಏನು ಹೇಳ್ದ, ನೀನು ನಿಜವಾಗಿಯೂ ಸಾಯುವುದಿಲ್ಲ, ಹೇಗೂ ಸಾಯುವುದಿಲ್ಲ. What did God say? ದೇವರು ಏನು ಹೇಳಿದ್ರು? Chapter 2 verse 17. 2:17 ಏನು ಹೇಳುತ್ತೆ? 2:17. 2ನೇ ಅಧ್ಯಾಯ 17ನೇ ವಚನ. If you eat from that, you will surely die. ನೀನು ಇದರಿಂದ ತಿಂದ್ರೆ ನೀನು ಖಂಡಿತವಾಗಿ ಸಾಯ್ತೀಯ. Not just you will die, but you will surely die. ನೀನು ತಿಂದ ದಿನವೇ ಸತ್ತೇ ಹೋಗುವೆ ಅಂತ ಹೇಳ್ತಾರೆ. And the devil's answer is, ಸೈತಾನನ ಉತ್ತರ "You ಏನಾಗಿದೆ? surely will not die." ನೀನು ನಿಜವಾಗ್ಲೂ ಸಾಯೋದಿಲ್ಲ ಅಂತ ಹೇಳ್ತಾರೆ. So the first lie in the Bible is Satan saying that God's word is not true. ಮೊದಲ ಸುಳ್ಳು ಏನಂದ್ರೆ ದೇವರ ವಾಕ್ಯ ಸತ್ಯವಲ್ಲ ಅಂತ You ಹೇಳುವಂತ. will not go to hell. ನೀನು ನರಕಕ್ಕೆ ಹೋಗೋದಿಲ್ಲ. When I quoted this verse to you from Matthew 23, ಮತ್ತಾಯ 23ರಲ್ಲಿ ನಾನು ವಚನಕ್ಕೆ ತೋರಿಸಿದಾಗ, that Pharisees whose doctrine is right, whose external life is right, Jesus said, "You'll go to hell." ಅಲ್ಲಿ ಪರಿಸರಿಗೆ ಹೇಳಿದನು, ನಿಮ್ಮ ಬೋಧನೆಗಳು ಸರಿಯಾಗಿದೆ, ನಿಮ್ಮ ಹೊರಗಿನ ಜೀವಿತ ಸರಿಯಾಗಿದೆ, ಆದ್ರೂ ನೀವು ನರಕಕ್ಕೆ ಹೋಗ್ತೀರಾ. I'm sure the devil told some of you even now, no, you will not go to hell. ಇವಾಗ ಸೈತಾನ ಇವಾಗ ಕೂಡ ಹೇಳಿರ್ಬೋದು ನಿಮ್ಗೆ, ನೀವು ನರಕಕ್ಕೆ ಹೋಗೋದಿಲ್ಲ ಅಂತ. That is what he has been saying for the last 6,000 years. ಕಡೆಯ 6,000 ವರ್ಷಗಳಲ್ಲಿ ಅವನು ಅದನ್ನೇ ಹೇಳ್ತಾ ಬಂದಿದ್ದಾನೆ. The devil said, Jesus said he's a liar from the beginning. ಯೇಸು ಸ್ವಾಮಿ ಹೇಳಿದ್ರು ಅವನು ಪ್ರಾರಂಭದಿಂದಲೂ ಸುಳ್ಳುಗಾರನು ಅಂತ. Today you heard what was the first lie that he said. ಅವನು ಹೇಳಿದ ಮೊದಲ ಸುಳ್ಳನ್ನು ನೀವು ಕೇಳಿಸ್ಕೊಂಡ್ರಿ ಇವತ್ತು. If you disobey God, you will not be punished. ನೀವು ದೇವರಿಗೆ ಅವಿಧೇಯರಾದ್ರೆ ದೇವರು ನಿಮ್ಮನ್ನ ಶಿಕ್ಷಿಸೋದಿಲ್ಲ. Eve said, God has told us not to eat from this tree. ಅವಳು ಹೇಳಿದಳು ಇದರಿಂದ ಹಣ್ಣನ್ನ ತಿನ್ನಬಾರದು. Because God said you'll die. ದೇವರು ಹೇಳಿದರೆ ಅದನ್ನ ನಾನು ಸಾಯ್ತೀನಿ ಅಂತ. And the devil says, "Don't worry." ಆದ್ರೆ ಸೈತಾನ ಹೇಳ್ತಾನೆ, ಚಿಂತೆ ಮಾಡಬೇಡ, ಇದು ಗಂಭೀರವಲ್ಲ. God loves you. ದೇವರು ನಿನ್ನ ಪ್ರೀತಿಸ್ತಾರೆ. He won't punish you like that. ಹಾಗೆ ನಿನ್ನ ದೇವರು ಶಿಕ್ಷಿಸುವುದಿಲ್ಲ. ನೀನು ತಗೊಳ್ಬಹುದು. Disobey God, you will not die. ನೀನು ದೇವರಿಗೆ ಅವಿಧೇಯಳಾಗಬಹುದು, ಆದ್ರೆ ನೀನು ಸಾಯೋದಿಲ್ಲ. And Eve foolishly believed the devil instead of believing God. ಹವ್ವಳು ದೇವರನ್ನ ನಂಬೋ ಬದಲಿಗೆ ಮೂರ್ಖತನದಿಂದ ಸೈತಾನನ ಸುಳ್ಳನ್ನ ನಂಬಿದ್ಲು. Following in Eve's footsteps are millions of Christians who don't believe what the Bible says, but who believe what the devil says. ಹವ್ವಳನ್ನ ಹಿಂಬಾಲಿಸುವಂತ ಮೂರ್ಖ ಬಹಳಷ್ಟು ಕ್ರೈಸ್ತರು ದೇವರ ವಾಕ್ಯವನ್ನಲ್ಲ ಸೈತಾನನ್ನ ನಂಬುವವರಾಗಿದ್ದಾರೆ.